ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ರೀಲ್ಸ್ ಖ್ಯಾತಿಯ ಆಶಕ್ಕ ಅಂದರೆ ಆಶಾ ಪಂಡಿತ್ ಅವರು ದೈವಾಧೀನರಾಗಿರುತ್ತಾರೆ. ತುಂಬ ವಿಷಾದದ ವಿಷಯ. ಎಲ್ಲರನ್ನು ಅವರು ರೀಲ್ಸ್ ಮಾಡಿ ನಗಿಸ್ತಾ ಇದ್ದರು. ನಮಗೆ ಎಂಥ ಟೆನ್ಷನ್ ಇದ್ದರೂ ಅವರ ಒಂದು ರೀಲ್ಸ್ ನೋಡಿದರೆ ಸಾಕಿತ್ತು. ನಾನು ಅವರ ಜೊತೆ ಒಂದು ಲಾಗ್ ಮಾಡಬೇಕಂತ ಆಸೆ ಇಟ್ಕೊಂಡಿದ್ದೆ, ಆದರೆ ನನಗೆ ಆ ಭಾಗ್ಯ ಸಿಗಲಿಲ್ಲ. ಹಾಗೆಯೇ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ದೇವರು ಒಳ್ಳೆಯವರನ್ನಂತೂ ಬೇಗನೆ ಕರ್ಕೊಂಡು ಹೋಗ್ತಾನೆ. ಆದರೆ ನಮಗೆ ತುಂಬ ದುಃಖದ ವಿಷಯ ಕೇಳಿ ನಾನು ಶಾಕ್ ಆಗಿಬಿಟ್ಟೆ. ಯಾಕೆಂದರೆ ನಿನ್ನೆವರೆಗೂ ರೀಲ್ಸ್ ನೋಡಿದ್ದೆ ಅವ್ರದ್ದು. ತುಂಬ ಬೇಸರ ಆಯಿತು, ತುಂಬ ಅಂದರೆ ತುಂಬ ಬೇಸರ ಆಯಿತು. ರೀಲ್ಸ್ ಮಾಡ್ತಾ ಅವರ ಜೀವನೋಪಾಯಕ್ಕಾಗಿ ಒಂದು ಚಿಕ್ಕ ಪುಟ್ಟ ಗೂಡಂಗಡಿಯನ್ನಿಟ್ಟು ಜೀವನ ಸಾಗಿಸ್ತಾ ಇದ್ದರು. ತುಂಬ ಶ್ರಮಜೀವಿ ಅವರು. ಈ ವಯಸ್ಸಲ್ಲಿ ಕೂಡ ದುಡಿಯುವ ಹುಮ್ಮಸ್ಸಿತ್ತು ಅವರಿಗೆ. ಅವರು ಸಹ ಬಿಗ್ ಬಾಸಿಗೆ ಹೋಗಬೇಕಂತ ಎಲ್ಲರೂ ಆಸೆ ಇಟ್ಕೊಂಡಿದ್ರು. ಆದರೆ ಆ ಭಗವಂತನ ಇಚ್ಛೆ ಇದೇ ಆಗಿರಬೇಕು. ಹಾಗೆಯೇ ನಾವೆಲ್ಲರೂ ಪ್ರಾರ್ಥಿಸೋಣ, ಭಗವಂತನವರಿಗೆ ಶಾಂತಿಯನ್ನು ನೀಡಲಿ ಅಂತ, ಅವರ ಆತ್ಮಕ್ಕೆ. ನಾನು ನನ್ನ ಫ್ರೆಂಡ್ಸ್ ಹತ್ರ, ಫ್ಯಾಮಿಲಿ ಹತ್ರ, ಹಾಗೆಯೇ ಯೂಟ್ಯೂಬ್ ಮಿತ್ರರ ಹತ್ರ ಸಹ ಹೇಳ್ಕೊಂಡಿದ್ದೆ, ನನಗೆ ಒಮ್ಮೆ ಆಶಕ್ಕನನ್ನು ಮೀಟ್ ಮಾಡ್ತೇನೆ, ನಾನು ಮಾಡಲೇಬೇಕು, ಅವರ ಜೊತೆ ಮಾತಾಡಬೇಕು ಅಂತ ಹೇಳ್ತಾನೇ ಇದ್ದೆ. ಆದರೆ ನನಗೆ ಆ ಭಾಗ್ಯನೇ ಸಿಕ್ಕಿಲ್ಲ. ತುಂಬ ಬೇಸರ ಅಂದರೆ ತುಂಬ ಬೇಸರದಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ ನಾನು. ನನಗೆ ನಂಬಲಿಕ್ಕೆ ಸಾಧ್ಯ ಆಗಲಿಲ್ಲ. ನಾನು ಅದು ಸಹ ಫ್ರೆಂಡ್ಸ್ ಹತ್ರ ಹೇಳಿದೆ, ಹೌದಾ ಸತ್ಯವ ಸುಳ್ಳ ಕನ್ಫರ್ಮ್ ಮಾಡಿ ಅಂತ ಎಲ್ಲರಿಗೆ ಕಾಲ್ ಮಾಡಿ ಕೇಳ್ತಾನೆ ಇದ್ದೆ. ನಂಬಲಿಕ್ಕೇ ಅಸಾಧ್ಯ. ಮತ್ತೊಮ್ಮೆ ಹುಟ್ಟಿ ಬರಲಿ ಅವರು ನಮ್ಮ ನಡುವೆ.